ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಗೆಲ್ಲುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಎಂದು ಶಾಸಕ ಕೆವೈ ನಂಜೇಗೌಡ ವಿಶ್ವಾಸ ವ್ಯಕ್ತಪಡಿಸಿದರು. ಇಂದು ಅವರ ನಿವಾಸದಲ್ಲಿ ಮಾಧ್ಯಮದವರೊಟ್ಟಿಗೆ ಮಾತನಾಡಿದ ಅವರು, ನನಗೆ ಕ್ಷೇತ್ರದ ಜನತೆ ಎರಡನೇ ಅವಧಿಗೆ ಶಾಸಕನಾಗಿ ಸೇವೆ ಮಾಡಲು ಅವಕಾಶ ನೀಡಿ ಆಶೀರ್ವಾದ ಮಾಡಿದ್ದೀರಾ. ಕ್ಷೇತ್ರದ ಜನತೆಗೆ ಇನ್ನೂ ಹೆಚ್ಚಿನ ಸೇವೆ ಮಾಡಲು ಶಕ್ತಿ ತುಂಬಲು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ರವರಿಗೆ ತಾಲೂಕಿನ ಜನತೆ ಹೆಚ್ಚಿನ ಮತಗಳನ್ನು ನೀಡಿ ಲೀಡ್ ತರುವ ಮೂಲಕ ಅವಕಾಶ ಮಾಡಿಕೊಡಬೇಕು ಅಂತ ಮನವಿ ಮಾಡಿದ್ರು. ಕೋಮುವಾದಿ ಬಿಜೆಪಿ ಜತೆಗೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಜಾತ್ಯತೀತತೆಗೆ ತಿಲಕಾಂಜಲಿ ನೀಡಿದ್ದು ಬಿಜೆಪಿ ಎಂದು ಹೇಳುತ್ತಿದ್ದ ಹೂಡಿ ವಿಜಯ್ ಕುಮಾರ್ ಟಿಕೆಟ್ ನೀಡದ್ದಕ್ಕೆ ನಾನು ಎಂದಿಗೂ ಬಿಜೆಪಿ ಸೇರೋದಿಲ್ಲ, ಪಕ್ಷೇತರನಾಗಿ ಇರ್ತೇನೆ ಅಂತ ದೇವರುಗಳ ಮೇಲೆ ಮಸೀದಿಗಳಲ್ಲಿ ಪ್ರಮಾಣ ಮಾಡಿ ಸಂವಿಧಾನದ ಪರ ಇರುತ್ತೇನೆ ಅಂತ ಹೇಳಿದ ವ್ಯಕ್ತಿ ಇಂದು ತನ್ನ ಮಾತಿಗೆ ತಪ್ಪಿ ಜನತೆಗೆ ಮೋಸ ಮಾಡಿ ಮತ್ತೆ ಬಿಜೆಪಿ ಮೈತ್ರಿ ಅಭ್ಯರ್ಥಿಗೆ ಬೆಂಬಲ ನೀಡುತ್ತಿದ್ದು ಇವರುಗಳನ್ನ ನಂಬಲು ಅರ್ಹರೇ ಅಂತ ಪ್ರಶ್ನೆ ಮಾಡಿದ್ರು. ಇನ್ನು ವಾಹಿನಿ ಕುಲಸ್ಥರು ಹಿಂದೆ ಮತ್ತು ಇಂದಿಗೂ ನನ್ನ ಜತೆಗೆ ಇದ್ದಾರೆ. ನನಗೆ ಸಹಕಾರ ನೀಡಿದ ಜನಾಂಗ ಅವರನ್ನು ಹೂಡಿ ವಿಜಯ್ ಕುಮಾರ್ ಯಾಮಾರಿಸುವ ಕೆಲಸ ಮಾಡಿದ್ರು. ಅವರ ಬೆಂಬಲ ಘೋಷಣೆಯಿಂದ ಅವರ ನಿಜವಾದ ಬಣ್ಣ ಬಯಲಾಗಿದೆ. ಇದರಿಂದ ಜನ ಎಚ್ಚೆತ್ತುಕೊಳ್ಳುವಂತೆ ಅವರು ಮನವಿ ಮಾಡಿದರು. ಇನ್ನು ಹೆಚ್ಚಿನ ಯೋಜನೆಗಳನ್ನು ತರಲು ನನಗೆ ಶಕ್ತಿ ತುಂಬಲು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಸಹಕಾರ ನೀಡಬೇಕು ಅಂತ ಮನವಿ ಕೂಡ ಮಾಡಿದ್ರು. ಮಾಲೂರು ತಾಲೂಕಿನ ಜನತೆಗೆ ನಮಸ್ಕಾರಗಳು. ಅದರ ಜೊತೆಯಲ್ಲೇ ಉಗಾದಿ ಮತ್ತು ರಂಜಾನನ ಶುಭಾಶಯಗಳು ಕೂಡ. ಹೊಸ ವರ್ಷ ಬಂದಿದೆ, ಒಂದು ಕಡೆ ಉಗಾದಿ, ಒಂದು ಕಡೆ ರಂಜಾನ್. ಹೊಸ ವರ್ಷ ಜೊತೆಯಲ್ಲೇ ಒಂದು ಅವಕಾಶ ಕೂಡ ಬಂದಿದೆ. ನನ್ನ ತಾಲೂಕಿನ ಜನತೆಯಲ್ಲಿ ನಾನು ವಿನಂತಿಸ್ಕೊಳ್ಳೋದೇನೆಂದರೆ, ನಿಮ್ಮ ನಂಜೇಗೌಡರನ್ನ ಆಶೀರ್ವಾದ ಮಾಡಿದ್ದೀರಿ. ರಾಜಕೀಯವಾಗಿ ನಿಮ್ಮ ನಂಜೇಗೌಡರನ್ನ ತುಂಬ ಕೆಳ ಹಂತದಿಂದ ಬೆಳೆಸಿದಿರಿ. ಇತಿಹಾಸದಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ಸಿನ ಶಾಸಕರು ಎರಡನೇ ಅವಧಿಗೆ ರಿಪೀಟ್ ಆಗಿದ್ದಿಲ್ಲ. ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ, ಒಳ್ಳೆಯ ಅವಕಾಶ ಕೂಡ. ಕಷ್ಟದಲ್ಲಿ ಎರಡನೇ ಅವಧಿಗೆ ನಾನು ಶಾಸಕನಾದರೂ ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ನಮ್ಮ ತಾಲೂಕಿನ ಜನತೆಯ ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕೆ, ಅವಕಾಶವನ್ನು ಉಳಿಸ್ಕೊಳ್ಳೋದಕ್ಕೆ ಕೊಟ್ಟಂಥ ಅವಕಾಶಕ್ಕೆ, ಆ ಅವಕಾಶ ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ. ನಾನು ಯಾಕೆ ಹೇಳ್ತೇನೆ ಈ ಮಾತಂತಂದರೆ, ಮೊದಲನೇ ಅವಧಿಗೆ ನನ್ನನ್ನು ಈ ತಾಲೂಕಿನ ಶಾಸಕನಾಗಿ ಮಾಡಿದ್ದೀನಿ ನನ್ನ ತಾಲೂಕಿನ ಜನತೆ. ಅವತ್ತು ಕೂಡ ನಮ್ಮ ನಂಜೇಗೌಡ ಅಂತ ಮಾಡಿದ್ರಿ, ನಮ್ಮ ತಾಲೂಕಿನ ನಂಜೇಗೌಡ ಅಂತ ಮಾಡಿದ್ರಿ. ಹೊಸಕೋಟೆ ಮತ್ತು ನಮಗೆ ಹೂಡಿ ಬೇರೆ ಕಡೆಯವರು ಬೇಡ, ನಮ್ಮಲ್ಲೇ ಒಬ್ರು ಇದ್ದಾರೆ ಆ ನಂಜೇಗೌಡ ಅಂತೇಳಿ ನನ್ನನ್ನು ಉಳಿಸ್ಕೊಂಡ್ರಿ. ಆದರೆ ಒಂದು ಕಾಲ ವರ್ಷ ಬಿಟ್ಟರೆ 3 ವರ್ಷ ಭಾರಿ ಕಷ್ಟಗಳು ಕೂಡ ನೋಡಿದ್ದೀವಿ. ಒಂದು ಕಡೆ ಕಷ್ಟಗಳಾದರೆ ಕೊರೋನಾ, ಇನ್ನೊಂದು ಕಡೆ ಈ ಬಿಜೆಪಿ ಸರ್ಕಾರದಲ್ಲಿ ತುಂಬ ಕಷ್ಟ ದಿನಗಳು ಕೂಡ. ಕೊರೋನಾ ಒಂದು ರೀತಿ ಕಷ್ಟ ಆದರೆ ಈ ಬಿಜೆಪಿ ಸರ್ಕಾರದಲ್ಲಿ ಸಿಕ್ಕಾಕೊಂಡು ಒಂದು ರಸ್ತೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿದೆ, ಒಂದು ರಸ್ತೆ ಗುಳಿ ಮುಚ್ಚೋದಕ್ಕೆ ಅವಕಾಶ ಮಾಡಿಕೊಡಿದೆ, ತಾಲೂಕಿನ ಡೆವಲಪ್ಮೆಂಟ್